ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತು ನಿನ್ನೆಯ ಬ್ಲಾಗಿನ ಮುಂದುವರಿದ ಬ್ಲಾಗ್ ಆಗಿರುತ್ತೆ. 2 ಡೇಸ್ ಚಿಕ್ಕಮ್ಮನ ಮನೆಗೆ ಹೋಗಿದ್ವಲ್ಲ ಹಬ್ಬ ಅಂತೇಳಿ, ಅಲ್ಲಿನ ಬ್ಲಾಗನ್ನು ನಾನು ನಿನ್ನೆ ಒಂದು ಬ್ಲಾಗನ್ನು ಶೇರ್ ಮಾಡಿದ್ದೆ. ಹಾಗೆ ಇವತ್ತು 2 ಡೇಸ್ ಅಲ್ಲೇ ಇದ್ವಿ ಅಲ್ವಾ, ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಇದೇನೇ ಇಲ್ಲಿ ಮೇಯ್ನ್ ಹಬ್ಬ, ಊರು ಮರಿ ಹಬ್ಬ ಅಂತ ಹೇಳಿ ಇಲ್ಲಿ ನಾನ್ ವೆಜ್ಜನ್ನು ಮಾಡಿ ನೆಂಟರನ್ನೆಲ್ಲ ಕರೆದು ಊಟ ಹಾಕ್ಸೋದು. ಒಂದು ಸಾರಿ ಈ ರೀತಿ ಹಬ್ಬವನ್ನು ಮಾಡ್ತಾರೆ. ನಾನು ಆ ಬ್ಲಾಗಲ್ಲಿ ಹೇಳಿದಾಗೆ ಇಲ್ಲಿ ಗುಂಡಾಪುರದ ಜಾತ್ರೆಯನ್ನು ಮಾಡ್ತಾರೆ. ಆವತ್ತಿನ ದಿನ ಯಾವುದೇ ನಾನ್ ವೆಜ್ಜನ್ನು ಮಾಡೋದಿಲ್ಲ, ಬರೀ ಸ್ವೀಟ್ ಊಟವನ್ನು ಇಟ್ಕೊಂಡಿರ್ತಾರಲ್ವ. ಅದಕ್ಕಾಗಿ ಈಗ ಈ ಊರು ಮರಿ ಹಬ್ಬ ಅಂತೇಳಿ ಬಂದಾಗ ಈ ಹಬ್ಬದಲ್ಲಿ ನಾನ್ ವೆಜ್ಜನ್ನು ಮಾಡಿ ಕೆಲವರು ಅವ್ರ ಮನೆ ಅಳತೆಗೆ ಮಾಡ್ಕೊಳ್ತಾರೆ, ಕೆಲವರು ಈ ರೀತಿಯಾಗಿ ಎಲ್ಲರನ್ನ ಕರೆದು ಮಾಡ್ತಾರೆ. ನಮ್ಮ ಆಂಟಿ ಮನೆಯಲ್ಲಿ ಬಂದು ಯಾವಾಗಲೂ ಎಲ್ಲರೂ ಸೇರಿ ಮಾಡ್ತೇವೆ, ಯಾವಾಗಲೂ ಕೂಡ ಬರ್ತಾ ಇರ್ತೇವೆ. ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿರ್ತೀವಿ, ಅವರನ್ನು ಇಲ್ಲಿಂದನೇ ಸ್ಕೂಲ್ಗೂ ಕೂಡ ಕಳಿಸ್ಕೊಡ್ತಾ ಇರ್ತೇವೆ. ಇವಾಗ ಬೆಳಗ್ಗೆನೇ ಟಿಫನ್ಗೆ ಅಂತೇಳಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ವಿ. ಈಗಾಗಲೇ 9:30 ಆಗೋಗಿತ್ತು. ಮಕ್ಕಳನ್ನೆಲ್ಲನೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಇಲ್ಲಿ ಹಬ್ಬಕ್ಕೆ ಕೆಲಸವನ್ನು ಮಾಡ್ಕೊಳ್ತಾ ಇದ್ವಿ. ನೋಡಿ, ಇಲ್ಲಿ ಅಮ್ಮ ಪಾತ್ರೆ ತೊಳಿತಾಯಿದ್ರು. ಇದೊಂದು ಟಿಪ್ಸು ಕೆಲವರಿಗೆ ತಿಳಿದಿರ್ಬೋದು. ಏನಂದರೆ, ನಾನ್ ವೆಜ್ಜನ್ನು ಒಲೆ ಮೇಲೆ ಅಂದರೆ ಸೌದೆ ಒಲೆ ಮೇಲೆ ಮಾಡಬೇಕಾದ್ರೆ ಪಾತ್ರೆಗಳು ಈ ರೀತಿ ಕಪ್ಪಾಗಬಾರ್ದು. ಅಂದರೆ ಸೌದೆ ಒಲೆ ಬೆಂಕಿಗೆ ಏನಾಗುತ್ತೆ, ಪಾತ್ರೆ ಎಲ್ಲ ಕಪ್ಪಾಗಿಬಿಡುತ್ತೆ. ಆ ರೀತಿ ಕಪ್ಪಾಗಬಾರ್ದು ಅಂದರೆ ನಾವು ಸೋಪ್ ಏನಿದು ಯೂಸ್ ಮಾಡ್ತೀವಿ, ಬಟ್ಟೆ ಒಗೆಯುವಂಥ ಸೋಪು, ಆ ಸೋಪನ್ನು ಈ ರೀತಿಯಾಗಿ ಪಾತ್ರೆಗೆ ನಾವು ಹಚ್ಕೊಂಡ್ರೆ ಪಾತ್ರೆ ಕಪ್ಪಾಗೋದಿಲ್ಲ ಅಂತ. ಯಾಕೆಂದರೆ ಪಾತ್ರೆಯನ್ನು ಉಜ್ಜಿ ತೊಳೆದಾಗ ಈ ಸೋಪಿಗೆ ಮೆತ್ಕೊಂಡಿರುತ್ತೆ ಆ ಮಸಿ ಎಲ್ಲನೂ ಕೂಡ, ಅದು ಹೊರಟೋಗುತ್ತೆ. ಪಾತ್ರೆ ಎಂದಿನಂತೆ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಒಲೆಯಲ್ಲಿ ಸಿಗುವಂಥ ಬೂದಿ ಏನಾದರೂ ಇತ್ತಂದರೆ ಅದನ್ನು ಸೇರಿಸಿ ಇಲ್ಲಿ ಹಚ್ಕೋಬೋದು. ನೋಡಿ, ಈಗ ಅಮ್ಮ ಹಚ್ತಾ ಇದ್ದಾರೆ. ಈ ರೀತಿ ಹಚ್ಕೊಳ್ಳೋದ್ರಿಂದ ಪಾತ್ರೆ ಕಪ್ಪಾಗೋದಿಲ್ಲ. ಹಾಗೆಯೇ ಎಲ್ಲವನ್ನು ಹಚ್ಚಿ ಇಟ್ಕೊಳ್ತಾ ಇದ್ದಾರೆ ನಾನ್ ವೆಜ್ ಮಾಡೋದಕ್ಕೆ ಅಂತೇಳಿ. ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ಚಿಕನ್ ಆಲ್ರೆಡಿ ತೊಗೊಂಡು ಬಂದು ಇಟ್ಟಿದ್ದಾರೆ. ನಮ್ಮ ಚಿಕ್ಕಮ್ಮ ಏನಿದ್ದಾರೆ, ಇವರು ತುಂಬಾ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ. ನಮ್ಮ ಮನೇಲಾಗ್ಬೋದು, ನಮ್ಮ ಅಮ್ಮನ ಮನೇಲಾಗ್ಬೋದು, ಯಾರದೇ ಮನೇಲಿ ಫಂಕ್ಷನ್ ಆದ್ರೇ ಇವರೇನೇ ಅಡುಗೆಯನ್ನು ಮಾಡೋದು. ತುಂಬ ಜಾಸ್ತಿ ಜನಕ್ಕೆ ಮಾಡಿದಾಗ ಭಟ್ರ ಕರೆಸಿ ಮಾಡಿಸ್ಕೊಳ್ತಾರಷ್ಟೇ. ಆಲ್ಮೋಸ್ಟ್ ಯಾವಾಗಲೂ ಕೂಡ ನಮ್ಮ ಆಂಟಿನೇ ಮಾಡೋದು. ಇದು ಮಟನ್ ಸಾಂಬಾರಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಟನ್ ಸಾಂಬಾರಿಗೆ ಈ ರೀತಿ ಈರುಳ್ಳಿಯನ್ನೆಲ್ಲನೂ ಕೂಡ ಹುರ್ಕೊಂಡು ಆ ಈರುಳ್ಳಿಗೆ ಧನಿಯಾ ಪುಡಿ ಹಾಗೆಯೇ ಟೊಮೊಟೊವನ್ನು ಸೇರಿಸಿ ಅದನ್ನು ರುಬ್ಕೊಳ್ತಾರೆ, ಅದನ್ನೇ ಸಪ್ರೇಟಾಗಿ. ಹಾಗೆ ಕಾಯಿ ಮಸಾಲೆನೇ ಬೇರೆಯಾಗಿ ರುಬ್ಕೊಂಡು ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಈ ರೀತಿ ಧನಿಯಾ ಹಾಗೆ ಮೆಣಸಿನ್ಕಾಯನ್ನು ಒಟ್ಟಿಗೆ ಸೇರಿಸಿ ರುಬ್ಬಿ ಪುಡಿ ಮಾಡಿ ಇಟ್ಕೊಂಡಿರ್ತೇವೆ. ಕೆಲವೊಬ್ಬರು ಮೆಣಸಿನ್ಕಾಯಿ ಪುಡಿನೇ ಬೇರೆ ಮಾಡ್ಕೊಳ್ತಾರೆ, ಹಾಗೆ ಧನಿಯಾವನ್ನೇ ಬೇರೆ ಮಾಡಿಟ್ಕೊಳ್ತಾರೆ. ಆದರೆ ನಮ್ಮ ಕಡೆ ಎಲ್ಲ ಇದೇ ರೀತಿಯಾಗಿ ಸಾಂಬಾರಿಗೆ ಧನಿಯಾ ಪುಡಿ ಹಾಗೆ ಮೆಣಸಿನ್ಕಾಯನ್ನು ಒಟ್ಟಿಗೆ ರುಬ್ಬಿನೇ ನಾವು ಮಾಡಿಸ್ಕೊಂಡು ಇಟ್ಕೊಳ್ಳೋದು. ಹಾಗೆಯೇ ಅದಕ್ಕೆ ಟೊಮೊಟೊವನ್ನು ಸೇರಿಸಿ ರುಬ್ಬಿ ಇದನ್ನು ಸಪ್ರೇಟಾಗಿ ರುಬ್ಕೊಳ್ತಾರೆ. ಹಾಗೆ ಕಾಯಿ ಮಸಾಲೆಯನ್ನು ಕೂಡ ಸಪ್ರೇಟಾಗಿ ರುಬ್ಕೊಳ್ತಾರೆ. ನಿಮಗೆ ಯಾವಾಗಲೇ ಹೇಳ್ದಾಗಲೇ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿ ಈ ರೀತಿಯಾಗಿಯೇ ಮಾಡೋದು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡೋದಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಮಟನ್ ಕೂಡ ಆಗಲೇ ಬೇಯೋದಕ್ಕೆ ಇಟ್ಟಿದ್ದಾರೆ, ಅಂದರೆ ಒಗ್ಗರಣೆ ಮಾಡಿ ಇಟ್ಟಿದ್ದಾರೆ. ಇದು ಚೆನ್ನಾಗಿ ಮಟನ್ ಅನ್ನೋದು ಅದರಲ್ಲಿರುವಂಥ ನೀರನ್ನೆಲ್ಲನೂ ಕೂಡ ಅದು ಸುಂಡ್ಕೊಂಡು, ಅಂದರೆ ನೀರೆಲ್ಲ ಹಿಂಗೋವರೆಗೂ ಕೂಡ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಅನಂತರನೇ ನಾವು ರುಬ್ಬಿದಂತಹ ಮಸಾಲೆ, ಧನಿಯಾ ಮಸಾಲೆ ಏನಿದೆ ಅದನ್ನು ಹಾಕಿ ಬೇಯಿಸ್ತಾರೆ. ಆಮೇಲೆ ಕಾಯಿ ಮಸಾಲೆಯನ್ನು ಹಾಕೋದು. ಈಗೆಲ್ಲವರು ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ, ಅಡುಗೆ ಮಾಡೋರು ಮಾಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ. ಏಕೆಂದರೆ ಬೆಳಿಗ್ಗೆ 10 ಗಂಟೆ ಅಲ್ವಾ, ತಿಂಡಿ ಸಮಯ ಆಗಿರೋದ್ರಿಂದ ಎಲ್ಲರೂ ಕೂಡ ತಿಂಡಿ ಮಾಡಿಕೊಂಡು ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ. ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಊಟವನ್ನು ರೆಡಿ ಮಾಡ್ಕೊಳ್ತಾ ಇರೋದು. ಹಾಗೆ ಮಟನು ಚಿಕನ್ನು ಎಲ್ಲವನ್ನು ತಂದು ಇಟ್ಟಿದ್ದಾರೆ. ಈಗ ಚಿಕನ್ನು ಇಲ್ಲಿದೆ, ಭಾಗ ಮಾಡ್ಬೇಕಂಟಿ. ಈ ಚಿಕನಲ್ಲಿ 2 ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಆಂಟಿ. ಒಂದು ಫ್ರೈ ಮಾಡ್ತಾ ಇದ್ದಾರೆ, ಚಿಕನ್ ಫ್ರೈ. ಹಾಗೆಯೇ ಒಂದು ರೆಡ್ ಚಿಲ್ಲಿ ಚಿಕನ್ ಅಂತೇಳಿ ಮಾಡ್ತಾರೆ ನಮ್ಮ ಆಂಟಿ. ಯಾವಾಗಲೂ ಕೂಡ ಅದೇ ರೀತಿ ಮಾಡೋದು. ಅಲ್ಲಿ ನೋಡ್ಕೊಂಡು ನಾವು ಕೂಡ ಮನೆಯಲ್ಲಿ ಅದೇ ರೀತಿ ಮಾಡೋದು. ಏನಂದರೆ, ಈ ಚಿಕನ್ನಲ್ಲಿ ಜಾಸ್ತಿ ಖಂಡಗಳ ಥರ ಸಿಗುತ್ತಲ್ವ, ಅದೇನಾಗುತ್ತೆ ಬೆಂದ್ರೂ ಕೂಡ ರಬ್ಬರ್ ಥರನೇ ಇರುತ್ತೆ, ತಿನ್ನೋದಕ್ಕೆ ಆಗಲ್ಲ, ಒಂಥರ
ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ನೋಡೋದಕ್ಕೆ ಗೋಬಿ ಥರನೇ ಇರುತ್ತೆ, ಆ ರೀತಿಯಾಗಿ ಒಂದು ಚಿಲ್ಲಿ ಚಿಕನ್ ಅಂತೇಳಿ ಅದನ್ನು ಮಾಡಿಬಿಡ್ತಾರೆ. ಅದನ್ನು ತಿನ್ನೋದಕ್ಕೆ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ, ಅದು ಚೆನ್ನಾಗೂ ಇರುತ್ತೆ ರುಚಿಯಾಗಿ. ಅದಕ್ಕೋಸ್ಕರ ಅದಕ್ಕೆ ಅಂತೇಳಿ ಈ ರೀತಿ ಸಣ್ಣ ಸಣ್ಣಾಗಿ ಪೀಸ್ಗಳನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿಯ ಖಂಡಗಳೇನಿರುತ್ತೆ ಅದನ್ನೆಲ್ಲವನ್ನು ಕೂಡ ಈ ರೀತಿ ಸಣ್ಣ ಪೀಸ್ಗಳನ್ನು ಮಾಡಿಕೊಂಡು ನಾವು ಈ ಥರ ಚಿಕನನ್ನು ಮಾಡಿಕೊಂಡ್ರೆ ಸ್ವಲ್ಪ ಅದನ್ನು ಕೂಡ ಬಡಿಸೋದಕ್ಕೆ ಎಲೆಯಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ರುಬ್ಕೊಂಡಾಗಿದೆ ನೋಡಿ. ಇದು ಆವಾಗಲೇ ತೋರಿಸಿದ್ನಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಧನಿಯಾ ಪುಡಿಯನ್ನು ಹಾಕಿ ರುಬ್ಬಿರುವಂಥ ಮಸಾಲೆ. ಹಾಗೆ ಇದು ಆಲ್ಮೋಸ್ಟ್ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಚಕ್ಕೆ, ಲವಂಗ, ಗಸಗಸೆ ಏನಿದೆ ಹೊರಗಡೆ ಅದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದಾರೆ ಮಟನ್ ಸಾಂಬಾರ್ಗೆ ಅಂತೇಳಿ. ಹಾಗೆ ಇದು ಬಂದು ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಂಡಿದ್ದಾರೆ. ಚಿಕನ್ ಫ್ರೈ ಏನೇನೆಲ್ಲ ಹಾಕ್ತಾರೋ ಎಲ್ಲರೂ ಅದೇ ಥರನೇ ಚಿಕನ್ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಹಾಗೆ ಇನ್ನೊಂದೇನಪ್ಪ ಅಂದರೆ ಇವರು ಪ್ರತಿಯೊಂದು ಚಿಕನ್ ಸಾರು, ಮಟನ್ ಸಾಂಬಾರು ಯಾವುದಕ್ಕೆ ಆದ್ರೂ ಕೂಡ ಒಗ್ಗರಣೆಗೆ ಹಾಗೆ ಈರುಳ್ಳಿಯನ್ನು ಹಾಕೋ ಬದಲಾಗಿ ಇವರು ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಈ ರೀತಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾರೆ. ಆ ರೀತಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ರುಬ್ಬಿ ಹಾಕ್ಕೊಳ್ತಾರೆ. ಎಲ್ಲ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿ ಇದ್ದಾಗಲೇ ಉಪ್ಪಿಟ್ಟನ್ನ ತಿನ್ಕೊಂಬಿಡ್ಬೇಕು, ಯಾಕೆಂದರೆ ಅದು ಆರಿದ ನಂತರ ತಿನ್ನೋದಕ್ಕೆ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಯಾರ್ಯಾರು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ರೆಡಿಯಾಗಿದ್ರು ಅವರೆಲ್ಲರೂ ಕೂಡ ಬೇಗನೆ ತಿನ್ಕೊಳ್ತಾ ಇದ್ದಾರೆ. ಹಾಗೆ ನಾನು ಆವಾಗಲೇ ಹೇಳಿದ್ನಲ್ವ ರೆಡ್ ಚಿಲ್ಲಿ ಚಿಕನ್ ಅಂತೇಳಿ, ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೇನೆ. ನಿಮಗೂ ಇಷ್ಟ ಆದ್ರೂ ಕೂಡ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಏನಿಲ್ಲ, ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಗೆ ಅರಿಶಿಣ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣಸಿನ್ಕಾಯನ್ನು ಹುರ್ಕೊಳ್ಬೇಕಾಗತ್ತೆ. ಈ ಚಿಲ್ಲಿ ಚಿಕನ್ ಅನ್ನೋದನ್ನ ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ, ಆದರೆ ಇದನ್ನು ನಮ್ಮ ಆಂಟಿ ಇವ್ರ ಸ್ಟೈಲ್ನಲ್ಲಿ ಇವರು ಮಾಡ್ತಾ ಇರೋದು. ಅದು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಚಿಕನ್ನು, ಅದನ್ನೆಲ್ಲವನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗಲೇ ನಾವು ಬೇಯಿಸ್ಕೊಂಡು ಬಿಡಬೇಕು. ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನಾವು ಇಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಚಿಕನ್ ಏನಿದೆ ಇಲ್ಲಿ ಚೆನ್ನಾಗಿ ಬೆಂದ್ಕೊಂಡ್ರೆ ತಿನ್ನೋದಕ್ಕೆ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಇದು ತಿನ್ನೋದಕ್ಕೆ ಕಂಡ ಆಗಿರೋದ್ರಿಂದ ಅದೇನಾಗುತ್ತೆ, ರಬ್ಬರ್ ಥರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿನೇ ನಾವು ಚೆನ್ನಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಉಪ್ಪಿಡಿದು ಇದನ್ನು ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ನೀರೆಲ್ಲ ಹಿಂಗಿ ಇದನ್ನು ಬೇಯೋವರೆಗೂ ಹಾಗೇ ಬೇಯಿಸ್ಕೊಳ್ಬೇಕು. ಇನ್ನೇನು ಇದಕ್ಕೆ ಮಿಕ್ಸ್ ಮಾಡ್ದೇ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗಾಗಲೇ ಚಿಕನ್ ಫ್ರೈ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಣ. ಎಲ್ಲರೂ ಕೂಡ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ಹೆಂಗಿದೆ ಟೇಸ್ಟು? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಏನಾದ್ರು ಹಾಕ್ಬೇಕಾ? ಕರೆಕ್ಟಾಗಿದೆಯಾ? ಚಿಕನ್ ಬೆಂದಿದೆಯಾ? ಇಲ್ಲ, ಒಂದೇ ಒಂಚೂರು ನೋಡ್ಬತ್ತನುಜ. ಬೆಂದಿದೆಯಾ? ಓಕೆ ಆಂಟಿ, ಓಕೆ. ನಿನ್ನೆ ಒಂದು ಟೇಸ್ಟ್ ಮಾಡ್ತಾ ಇದ್ದೆ. ಹೇಗಿದೆ ವಿನು? ಬರೋಕ್ ಮುಂಚೆನೆ ಎಲ್ಲ ತಿಂದುಕೊಬಿಡ್ತೀವಿ. ನಿಮಗಾಗಲೇ ಹೇಳ್ದಂಗೆ ನಮ್ಮ ಆಂಟಿ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ಅದಕ್ಕೋಸ್ಕರ ಚಿಕನ್ ಫ್ರೈನೂ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದಕ್ಕೆ ಇದು ಸ್ವಲ್ಪ ಬೆಂದ ನಂತರ ಇಲ್ಲಿ ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಟೊಮೊಟೊನ ಇಲ್ಲಿ ಹಾಕಿ ಇದನ್ನು ಕೂಡ ಜೊತೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಜಾಸ್ತಿ ಟೊಮೊಟೊ ಏನು ಬೇಕಾಗಿಲ್ಲ ಈ ಚಿಕನ್ಗೆ, ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಹಾಗೆ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ.
ನೋಡಿ ಇದು ಪಾತ್ರೆ ಎಲ್ಲ ಮಸಿಯಾಗಿದೆಯಲ್ವಾ, ಇದನ್ನು ಉಜ್ಜಿ ತೊಳೆದ್ರೆ ಸಾಕು ಹೊರ್ಟೋಗ್ಬಿಡುತ್ತೆ. ಪಾತ್ರೆನಲ್ಲಿ ಒಂದು ಚೂರು ಕೂಡ ಮಸಿ ಇರೋದಿಲ್ಲ. ಅದಕ್ಕೆ ಅಂತಲೇ ಹೇಳಿ ಅವರಲ್ಲಿ ಸೋಪನ್ನು ಹಚ್ತಾ ಇದ್ದಿದ್ದು. ಈಗ ಮಟನ್ ಸಾಂಬಾರು ಚೆನ್ನಾಗಿ ಘಮ ಘಮ ಅನ್ನೋ ರೀತಿಯಲ್ಲಿ ರೆಡಿಯಾಗಿದೆ. ಮಟನ್ ಸ್ಮೆಲ್ಗೆ ಇಲ್ಲೊಬ್ಬ ಇದನ್ನು ನೋಡಿ, ಮ್ಯಾಕ್ಸಿ ಅಂತೇಳಿ ಇದ್ರ ಹೆಸರು, ನೋಡ್ತಾ ಇದ್ದಾನೆ ಮೇಲೆ ಬಂದು. ಇದನ್ನು ಒಳಗಡೆ ಹಾಕ್ಬಿಟ್ಟಿದ್ದಾರಲ್ವ, ಅದಕ್ಕೆ ಮೇಲೆ ಬಂದು ನೋಡ್ತಾ ಇದ್ದಾನೆ. ನಾವಿವಾಗ ಅಡುಗೆ ಎಲ್ಲ ಆಗಿತ್ತಲ್ವ, ಸ್ವಲ್ಪ ಇಲ್ಲಿ ಶೋ ಗಿಡಗಳನ್ನು ಕೊಡ್ತಾರೆ ಅಂತ ಹೇಳಿದ್ರು ನಮ್ಮ ಚಿಕ್ಕಪ್ಪ. ಅದಕ್ಕೆ ಹೋಗಿ ಇಸ್ಕೊಬರೋಣ ಅಂಥೇಳಿ ಹೋಗ್ತಾ ಇದ್ವಿ. ಇಲ್ಲಿ ಯಾರೋ ಪಕ್ಕದಲ್ಲಿ ಶೋ ಗಿಡಗಳನ್ನು ಬೆಳೆಸ್ಕೊಂಡಿದ್ರಂತೆ. ಅವ್ರು ಮೊದಲು ನರ್ಸರಿ ಮಾಡಿದ್ದು, ಈಗ ವೇಸ್ಟ್ ಆಗಿದೆ ಗಿಡಗಳಂತೇಳಿ ಇಸ್ಕೊಬರೋಣ ಅಂತ ಹೋಗಿದ್ವಿ. ಎಲ್ಲ ಶೋ ಗಿಡಗಳು ಇತ್ತು, ಸುಮಾರು ಶೋ ಗಿಡಗಳು. ನಾವು ಸ್ವಲ್ಪ ಇಸ್ಕೊಳ್ಳೋಣ ಅಂತೇಳಿ ನಾನು ಕೂಡ ಬಂದೆ ಇಲ್ಲಿ. ನೋಡಿ ಇಲ್ಲಿ ಎಷ್ಟೊಂದು ಶೋ ಗಿಡಗಳಿದೆ, ಎಲ್ಲ ಕೂಡ ಭೂಮಿಗೆ ಬೇರು ಬಿಟ್ಕೊಂಡ್ಬಿಟ್ಟಿದೆ. ಪಾಟಿಂದ ಈಚೆ ಕಡೆ ಬೇರುಗಳೆಲ್ಲ ಭೂಮಿಗೇನೆ ಬೇರು ಉಟ್ಕೊಂಡ್ಬಿಟ್ಟಿದೆ. ಕೆಲವೊಂದು ಮಾತ್ರನ ಇಸ್ಕೊಂಡು ಹೋದ್ವಿ. ಇದು ಎಷ್ಟು ಚೆನ್ನಾಗಿ ಬಂದೈತೆ ನೋಡೋಕ್ಕಾಯ್ತು ಸೊಪ್ಪು. ಇದಂತರ ಚೆನ್ನಾಗೈತೆ. ಬಟ್ ಅದು ತುಂಬ ಅಗಲ ಆಗುತ್ತೆ ಅಲ್ವಾ? ಏನ ಪಾಟಲ್ಲಿ ಹಾಕಿದ್ರೆ ಪಾಟ್ ಅಷ್ಟೇ ಇರುತ್ತೆ, ಅಷ್ಟೇ ಬರುತ್ತೆ. ಮನಿ ಪ್ಲಾಂಟ್ ಕೇಳ್ತಿದ್ರಲ್ಲ, ನಮ್ಮ ಮನೆ ಹತ್ರ ಇಲ್ಲೇ ಐತೆ ನೋಡಿ ಚಿಕ್ಕಪ್ಪ. ಮನಿ ಪ್ಲಾಂಟ್ ಇಲ್ಲಿ ಕಟ್ ಮಾಡ್ಕೊಂಡು ಇದೇ ಮನಿ ಪ್ಲಾಂಟ್. ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಎಂಬ. ಇದು ಮನಿ ಪ್ಲಾಂಟು ನಾನು ಮನೆ ಹತ್ರ ಹಾಕಿದ್ನಲ್ಲ ಪಾಟಲ್ಲಿ, ಅದು ಹಾಂ ಪಾಟ್ಗೆ ಮನೆ ಹತ್ರ ಹಿಂಗೆ ಡೋರ್ಗೆ ಹಿಂಗೆ ಹಬ್ಸಕ್ಕೆ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಳ್ಳಿ ಇಷ್ಟಕ್ಕೆ. ಅದ ಇವಾಗ ಸ್ವಲ್ಪ ಗಿಡಗಳನ್ನ ಕೊಟ್ಟರು, ಅಂದರೆ ಜಾಸ್ತಿ ಬೇರು ಹುರ್ಕೊಬಿಟ್ಟಿತ್ತು. ಸ್ವಲ್ಪನೇ ಈಸ್ಕೊಂಡು ಬಂದ್ವಿ. ಸದ್ಯಕ್ಕೆ ಇವು ಅವ್ರು ಕೊಟ್ಟಷ್ಟು ಈಸ್ಕೊಂಡ್ವಿ ಅಷ್ಟೇ, ಯಾಕೆಂದರೆ ಫ್ರೀಯಾಗಿ ಈಸ್ಕೊಳ್ತಾ ಇರೋದಲ್ವ, ಜಾಸ್ತಿ ಈಸ್ಕೊಳ್ಳೋದು ಬೇಡ ಅಂಥೇಳಿ ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದ್ವಿ. ಅದರಲ್ಲಿ ನಾನೊಂದೆರಡು ಗಿಡಗಳನ್ನ ತೊಗೊಂಡು ಬಂದೆ ಅಷ್ಟೇ. ಇದನ್ನು ಊರಿಗೆ ತೊಗೊಂಡೋಗಿ ನೋಡ್ಬಿಟ್ಟು ನಾನು ಅಲ್ಲಿವರೆಗೂ ಒಂದು ಚೀಲಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೆ. ನೋಡಿ ಈ ರೀತಿ ಗಿಡಗಳನ್ನು ಇಸ್ಕೊಂಡು ಬಂದು ಇಲ್ಲಿ ಇವರು ಕೂಡ ನೆಟ್ಕೊಳ್ತಾ ಇದ್ದಾರೆ. ಇದರಲ್ಲಿ ಇನ್ಸುಲಿನ್ ಸೊಪ್ಪು ಅಂತ ಹೇಳ್ತಾರಲ್ಲ, ಇನ್ಸುಲಿನ್ ಗಿಡ, ಹಾಗೆ ಇದು ಚಕ್ರಮಣಿ ಸೊಪ್ಪು. ಇದು ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇರುವಂಥ ಏನು ಗಿಡಗಳಿದೆ, ಇದು ಎರಡನ್ನು ನಾನು ಇಸ್ಕೊಂಡು ಬಂದೆ. ತಿನ್ನಮ್ಮ ಚಿಪ್ಪೆನ್ ಕಣ. ಅಲೋ ನನಗೆರಡು ಗಿಡ. ನಾವು ಗಿಡ ತೊಗೊಂಡು ಬರೋದಕ್ಕೆ ಹೋಗಿದ್ವಲ್ಲ, ಬರೋವಷ್ಟರಲ್ಲಿ ಈ ರೆಡ್ ಚಿಲ್ಲಿ ಚಿಕನ್ನ ರೆಡಿನೇ ಮಾಡಿಬಿಟ್ಟಿದ್ದಾರೆ. ನಾನು ಮರ್ತ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದೆ. ನಾನು ಹೋದ್ಮೇಲೆ ಏನೇನಂತೆ ಕಬಾಬ್ ಕಲರು, ಸ್ವಲ್ಪ ಧನಿಯಾ ಪೌಡರ್ 1 ಸ್ಪೂನು, ಬೇಳೆ ಸಾಂಬಾರು ಪುಡಿ 1 ಸ್ಪೂನ್. ಏನಿಲ್ಲ, ಆಂಟಿ ಹೇಳ್ದಾಗೆ ಇದಕ್ಕೆ ಅದೆಲ್ಲ ಬೆಂದ ನಂತರ ಸ್ವಲ್ಪ ಧನಿಯಾ ಪುಡಿ, ಹಾಗೆ ರೆಡ್ ಕಲರ್ ಪೌಡರ್ ಬರುತ್ತಲ್ಲ, ಫುಡ್ ಕಲರ್ ರೆಡ್ ಕಲರ್, ಅದನ್ನು ಹಾಕಿದ್ದಾರೆ. ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ, ಬೇಕಿದ್ರೆ ಸ್ವಲ್ಪ ಗರಂ ಮಸಾಲವನ್ನು ಕೂಡ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ, ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಕು, ಇದು ರೆಡಿ ಆಗುತ್ತೆ. ಹಾಗೆಯೇ ಇಲ್ಲಿ ಒಂದು ಹೂ ಗಿಡವನ್ನು ಹಾಕ್ಕೊಂಡಿದ್ರು. ಇದು ಈ ಕಾಲದಲ್ಲಿ ಬಿಡ್ತಾ ಇರುತ್ತೆ ಈ ಹೂವು, ಅಂದರೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಇದನ್ನು ನಮ್ಮ ಕಡೆ ಮಲ್ಲೆ ಹೂವು ಅಂತ ಹೇಳ್ತಾರೆ. ಸೂಜಿ ಮಲ್ಲಿಗೆ ಅಂತನಾದರೂ ಹೇಳ್ಕೊಳ್ಬೋದು. ಸೂಜಿ ಮಲ್ಲಿಗೆ ಅಂದರೆ ಬೇರೆ ಇದೆ, ಇದು ಮಲ್ಲೆ ಹೂವು ಅಂತ ಹೇಳ್ತೀವಿ ನಾವು. ಈ ಗಿಡ ತುಂಬಾ ಹೂವುಗಳನ್ನು ಬಿಡುತ್ತೆ. ಇದನ್ನು ಎಷ್ಟು ಕುಯ್ತಾ ಇದ್ರೆ, ಒಬ್ಬರೇ ಕೊಯ್ದರೆ ಆಗೋದೇ ಇಲ್ಲ, ಎಲ್ಲರೂ ಸೇರಿ ಕುಯ್ಕೊಂಡ್ವಿ. ಹಾಗೆ ಕೊಯ್ದು ಎಲ್ಲವನ್ನು ಕಟ್ಟಬೇಕಾದ್ರೆ ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆಯೇ ಫ್ಯಾಮಿಲಿ ಅಂದ್ರೇ ಹೀಗಲ್ವ, ಎಲ್ಲರೂ ಜೊತೆ ಸೇರಿದಾಗ ಮಾತುಗಳು ಆಡಟೆ ಇದ್ದೇ ಇರುತ್ತೆ. ಇದೇ ರೀತಿಯಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೂವನ್ನು ಕಟ್ಕೊಳ್ತಾ ಇದ್ವಿ. ಈಗಾಗಲೇ ಎಲ್ಲರೂ ಊಟಗಳನ್ನು ಮುಗಿಸ್ಕೊಂಡು ಹೋಗಿದ್ರು. ನಾವು ಕೂಡ ಊಟ ಮಾಡಿ ಹೂವನ್ನು ಕೊಯ್ದು ಈಗ ಕಟ್ತಾ ಇದ್ವಿ. ಇವತ್ತು ಕೂಡ ನಾವು ಇಲ್ಲೇ ಇದ್ದು ನಾಳೆ ಹೋಗೋಣ ಅಂಥೇಳಿ ಮಕ್ಕಳನ್ನ ಸ್ಕೂಲಿಂದ ಹೀಗೆ ಬರೋದಕ್ಕೆ ಹೇಳಿದ್ವಿ. ಅಂದರೆ ವ್ಯಾನ್ಗಳು ಇದೇ ರೂಟ್ನಲ್ಲಿ ಹೋಗೋದ್ರಿಂದ ಸ್ಕೂಲ್ ವ್ಯಾನ್ಗಳು ಇಲ್ಲೇ ಮಕ್ಕಳನ್ನ ಬರೋದಕ್ಕೆ ಹೇಳಿದ್ವಿ. ಮಕ್ಕಳಂದರೆ ನಮ್ಮ ಅಕ್ಕನ ಮಗ ಹಾಗೆ ನನ್ನ ಮಕ್ಕಳಿಬ್ಬರು, 3 ಜನನೂ ಕೂಡ ಇಲ್ಲೇ ಬರೋದಕ್ಕೆ ಹೇಳಿದ್ವಿ. ಸ್ಕೂಲ್ ವ್ಯಾನು ಇಲ್ಲಿ ಈ ಕಡೆ ರೂಟಿಂದನೇ ಹೋಗೋದ್ರಿಂದ ಇಲ್ಲೇ ಇಳ್ಕೊಳ್ಬೋದಲ್ವ, ಅದಕ್ಕೋಸ್ಕರ ಹೀಗೇ ಬರೋದಕ್ಕೆ ಹೇಳಿದ್ವಿ. ನಾಳೆ ಬೆಳಿಗ್ಗೆ ಎಲ್ಲರೂ ಸ್ಕೂಲಿಗೆ ಹೊರಡೋ ಟೈಮಲ್ಲಿ ಹೋಗೋಣ ಎಲ್ಲರೂ ಅಂತ ಹೇಳಿ. ಹಾಗೆ ಮಧ್ಯಾಹ್ನದ ಊಟದ ವಿಡಿಯೋ ಕ್ಲಿಪ್ಪು ನಾವೇನೇನು ಮಾಡಿದ್ವಿ ಅಂತೇಳಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ ನಂತರ ನಾವು ಕೂಡ ಕೂತ್ಕೊಂಡು ಊಟವನ್ನು ಮಾಡ್ತಾಯಿದ್ವಿ. ನಾರ್ಮಲಾಗಿ ಒಂದೊಂದು ಎಗ್ಗು, ಮಟನ್ ಸಾರು, ಹಾಗೆ ನಮಗೆ ಹೇಳ್ದಾಗೆ ಚಿಲ್ಲಿ ಚಿಕನು, ಹಾಗೆ ಚಿಕನ್ ಫ್ರೈ,
ಮುದ್ದೆ ಅನ್ನ ಸಾಂಬಾರು ಇಷ್ಟ ಆಗಿತ್ತು ಇವತ್ತಿನ ಊಟ. ಹಾಗೆಯೇ ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವ್ಲಾಗನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.